ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಗಂಗಾ ಕಲ್ಯಾಣ ಯೋಜನೆ ಉಚಿತವಾಗಿ ಸರ್ಕಾರದಿಂದ ಸಿಗುವಂತಹ ಬೋರ್ವೆಲ್ನ ನಿಮ್ಮ ಕೃಷಿ ಜಮೀನಿಗೆ ಹೇಗೆ ಅಳವಡಿಸ್ಕೊಳ್ಳೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಬರೋಬ್ಬರಿ 4 ಲಕ್ಷ ರೂಪಾಯಿ ಸರ್ಕಾರ ಕೊಡ್ತಿದೆ, ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಯಾವುದೆಲ್ಲ ದಾಖಲಾತಿ ಬೇಕು, ಏನು ಪ್ರಯೋಜನ, ಏನೆಲ್ಲ ಅರ್ಹತಾ ಮಾನದಂಡ ಇದೆ, ಎ ಟು ಝೆಡ್ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಅಂದರೆ ಪೂರ್ತಿಯಾಗಿ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಸಪೋರ್ಟಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೊಂದು ಮುಂದಿನ ವಿಡಿಯೋನ ಹೆಚ್ಚಿನ ಇದೇ ರೀತಿಯ ಸರ್ಕಾರದ ಮಾಹಿತಿ ತಿಳಿಸ್ಲಿಕ್ಕೆ ನನಗೆ ವಿಡಿಯೋಗೊಂದು ಲೈಕ್ ಕೊಡಿ. ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸ್ನೇಹಿತೆ. ಹೌದು, ರಾಜ್ಯ ಸರ್ಕಾರದಿಂದ ಗ್ರಾಮೀಣ ಪ್ರದೇಶದಲ್ಲಿರುವ ಸಣ್ಣ ರೈತರು ಇರ್ಬೋದು, ರೈತರಿಗೆ ಬೋರ್ವೆಲ್ ಹಾಕಲಿಕ್ಕೆ ಮತ್ತು ವಿದ್ಯುತೀಕರಣ ಕರೆಂಟನ್ನು ಹಾಕ್ಕೊಳ್ಳಿಕ್ಕೆ ಕೊಳವೆ ಬಾವಿ ಕೊರೆದು ಹಾಗೆ ಅದನ್ನು ಕರೆಂಟು ಸಹ ಹಾಕಿಕೊಡುತ್ತೆ ಗೌರ್ಮೆಂಟೇ. ಅದನ್ನು ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಹಾಗಾದರೆ ಪ್ರಯೋಜನ ಏನೆಲ್ಲ ಬರುತ್ತೆ, ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಗ್ರಾಮೀಣ ಪ್ರದೇಶದವರು ಆಗಿರಬೇಕು ಅಂತ ಹೇಳುತ್ತೆ ಸರ್ಕಾರ ಒಂದು ಮಾನದಂಡ. ಹಾಗೆ ಎರಡನೇದಾಗಿ ಈ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳು ಕೊಳವೆ ಬಾವಿ ಕೊರೆಯುವ ಅಥವಾ ತೆರೆಯುವ ಈ ಉದ್ದೇಶ ಕೃಷಿ ಉದ್ದೇಶದಿಂದ ಇದೊಂದು ಕೊಡ್ತಾ ಇರೋದು. ನಂತರ ಸರ್ಕಾರನೇ ಪಂಪ್ ಸೆಟ್ನ ಎಲ್ಲ ಅಳವಡಿಸಿ ಕೊಡುತ್ತೆ ನಿಮಗೆ. ಇದು ಬರೋಬ್ಬರಿ 3,75,000 ರಾಮನಗರ ತುಮಕೂರು ಜಿಲ್ಲೆಗಳಿಗೆ, ಮತ್ತು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ತಿಳ್ಕೊಳ್ಳಿ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳಿಗೆ 3,75,000 ರೂಪಾಯಿ ಹಣವನ್ನು ಸಬ್ಸಿಡಿಯಾಗಿ ಫ್ರೀಯಾಗಿ ಕೊಡ್ತಾ ಇದೆ. ಹಾಗೆ ಇತರೆ ಜಿಲ್ಲೆಗಳಿಗೆ ಬಂದುಬಿಟ್ಟು 2,25,000 ರೂಪಾಯಿಯನ್ನು ಕೊಡ್ತಾ ಇದೆ. ಇವಾಗ ಅರ್ಹತಾ ಮಾನದಂಡ ಅಂದರೆ ಪ್ರಯೋಜನವನ್ನು ಪಡ್ಕೊಳ್ಬೋದು. ಹಾಗೆ ಏನೆಲ್ಲ ಅರ್ಹತೆ ಬೇಕು, ಏನು ಅರ್ಹತೆಯನ್ನು ಹೊಂದಿರಬೇಕು ಇಲ್ಲಿ ನೋಡೋದಾದರೆ, ನಿಮಗೆ ಅರ್ಜಿಯನ್ನು 18ರಿಂದ 55 ವರ್ಷ ಇರಬೇಕು ಸ್ನೇಹಿತರೆ. ಮತ್ತು ಕಾಯಮಾಗಿ ನಮ್ಮ ಕರ್ನಾಟಕದ ನಿವಾಸಿ ಆಗಿರಬೇಕು. ಹಾಗೆ ನಮಗೆ ಇಲ್ಲಿ ತೋರಿಸ್ತಾ ಇದೆ ವಾರ್ಷಿಕ ಆದಾಯ 90,000 ಒಳಗೆ ಇರಬೇಕು. ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಕಂದಾಯ ಇಲಾಖೆಯಿಂದ ಕೊಡ್ತಾರೆ. ಅದು ಕೃಷಿಕರದಂತೂ ಅಷ್ಟು ಇರೋದಿಲ್ಲ, 25ರಿಂದ 30,000 ಇನ್ಕಮ್ ಒಳಗಡೆ ಇರ್ತದೆ. ಹಾಗೆ ನಿಮ್ಮದು 96,000 ಒಳಗಡೆ ಇರಬೇಕಂತ ಒಂದು ಮಾನದಂಡವನ್ನು ಹಾಕಿದ್ದಾರೆ. ಹಾಗಾದರೆ ಫಲಾನುಭವಿ ಎಷ್ಟು ಜಮೀನನ್ನು ಬೇಕು ನೋಡೋದಾದರೆ 1 ಎಕರೆ 20 ಗುಂಟೆ. ಹಾಗೆ ನಮ್ಗೆ ಮತ್ತೊಂದು ಅರ್ಥದಲ್ಲಿ ಹೇಳಿದರೆ 1 ಎಕರೆ 50 ಸೆಂಟ್ಸು ಎಕರೆ, 5 ಎಕರೆ ಒಣಭೂಮಿ 5 ಎಕರೆ ಒಣಭೂಮಿಯನ್ನು ಹೊಂದಿದ್ರು ಅವರಿಗೂ ಸಹ ಕೊಡ್ತಾರೆ. ಮತ್ತೊಂದು ವಿಶೇಷವಾಗಿ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಇಂಥ ಜಿಲ್ಲೆಗಳಿಗೆ ಕನಿಷ್ಠ 1 ಎಕರೆ ಇದ್ದರೂ ನೀವು ಸಾಕಾಗುತ್ತೆ. ದಯವಿಟ್ಟು ಸ್ನೇಹಿತರೆ, ನೀವು ಯಾವ ಜಿಲ್ಲೆಯಿಂದ ಬರ್ತಾ ಇದ್ದೀರಂತ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ, ಮಿಸ್ ಮಾಡಬೇಡಿ ಯಾರು. ಹಾಗೆ ಅರ್ಜಿದಾರರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು. ಇದನ್ನು ಅವರು ಸರ್ಟಿಫಿಕೇಟ್ ಮಾಡಿ ಕೊಡ್ತಾರೆ. ಸಣ್ಣ ಅತಿ ಸಣ್ಣ ಪ್ರತಿಯೊಬ್ಬರು ಸಣ್ಣ ಅತಿ ಸಣ್ಣ ರೈತರೇ ಆಗಿರ್ತಾರೆ. ಅರ್ಜಿದಾರರ ಪ್ರಕ್ರಿಯೆ ಏನು, ಅರ್ಜಿದಾರರು ಹೇಗೆ ಅಪ್ಲಿಕೇಶನ್ ಹಾಕ್ಬೋದು, ನಿಮಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಅದನ್ನ ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅರ್ಜಿದಾರರು ಯೋಜನೆಗೆ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ಆನ್ಲೈನಿಗೆ ನಿಮಗೆ ಗ್ರಾಮ ಒನ್ ಸೇವಾ ಕೇಂದ್ರ ಇರುತ್ತಲ್ಲ, ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸೈಬರ್ ಸೆಂಟರ್ ಕಂಪ್ಯೂಟರ್ ಇಟ್ಕೊಂಡು ಒಂದು ಅಂಗಡಿ ಇರುತ್ತೆ, ಅಲ್ಲಿಗೆ ಹೋಗ್ಬಿಡಿ. ಅರ್ಜಿ ನಮೂನೆಯನ್ನು ನೀವು ಅಲ್ಲಿ ಸಂಬಂಧಿಸ ದಾಖಲೆ, ನೀವು ಆಯಾ ಜಿಲ್ಲೆಗಳಿಗೆ ಅರ್ಜಿಯನ್ನು ನೀವು ಮೂವ್ ಮಾಡಬೇಕಾಗತ್ತೆ. ಜಿಲ್ಲಾ ಮ್ಯಾಜಿಸ್ಟ್ರೇಟ್ರು, ತಾಲೂಕು ಸಮಿತಿ, ಹೀಗೆ ಪ್ರಕ್ರಿಯೆ ಅಲ್ಲಿ ಸೆಲೆಕ್ಷನ್ ಆದಮೇಲೆ ನಿಮ್ಮ ಹೆಸರು ಅರ್ಜಿ ಕೊಟ್ಟಿದ್ದನ್ನ ನಿಮಗೆ ಸ್ಫುಟಿನೋ ಮಾಡಿ ಅದನ್ನು ಯಾವ್ಯಾವ ಹಂತದಲ್ಲಿ ಯಾರೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಅದನ್ನು ಸೀನಿಯಾರಿಟಿ ವೈಸ್ ಮಾಡಿಬಿಟ್ಟು ನಿಮಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಒಂದು ಅರ್ಹತಾ ಮಾನದಂಡ ನೋಡ್ಕೊಂಡು ನಿಮಗೆ ಒಂದು ಕೊಡ್ತಾರೆ, ಸ್ಯಾಂಕ್ಷನ್ ಮಾಡ್ತಾರೆ. ಹಾಗೆ ಅವಶ್ಯಕತೆ ದಾಖಲೆಗಳು ಏನು ಬೇಕು, ನಿಮಗೆ ಅಪ್ಲಿಕೇಶನ್ ಹಾಕಿದರೆ ಡಾಕ್ಯುಮೆಂಟ್ ಏನೋ ರೆಡಿ ಮಾಡಿ ಇಡಬೇಕು. ಏನಿಲ್ಲ, ಒಂದು 6ರಿಂದ 7 ಡಾಕ್ಯುಮೆಂಟ್ ಇದೆ. ನಿಮಗೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ರಿಸರ್ವೇಷನಿಗೋಸ್ಕರ. SC ST ಆಗಿದ್ದರೆ ನೀವು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದರೆ, ಹಿಂದುಳಿದವರಾಗಿದ್ದರೆ ನೀವು, ಇತರೆ ಜಾತಿಯವರಾಗಿದ್ದರೆ ದಯವಿಟ್ಟು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಈಗಲೇ ತೆಗೆದಿಟ್ಕೊಳ್ಳಿ ಕಂದಾಯ ಇಲಾಖೆಯಿಂದ. ಹಾಗೆ ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟು ಬೇಕಾಗುತ್ತೆ. ಮತ್ತು ನಿಮ್ಮ ಆಧಾರ್ ಕಾರ್ಡ್, ಇತ್ತೀಚಿನ RTC ಒಂದು ಕಾಪಿಯನ್ನು ತೆಗೆದಿಟ್ಕೊಳ್ಳಿ. ಹಾಗೆ ಸಣ್ಣ ರೈತರ ಮತ್ತು ಅತಿ ಸಣ್ಣ ರೈತರನ್ನು ಹೇಳುವಂಥ ಸರ್ಟಿಫಿಕೇಟ್ ಕೊಡ್ತಾರೆ ಕಂದಾಯ ಇಲಾಖೆಯಿಂದ. ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಹಣವನ್ನು ಬರ್ತದೆ, ಅವರಿಗೆ ನಿಮ್ಮ ಏನು ಸರ್ಕಾರ ಹಾಕ್ತಾ ಇದೆಯಲ್ಲ ಆ ಹಣ. ಹಾಗೆ ಕಂದಾಯ ರಶೀದಿ, ನೀವು ಕಂದಾಯ ಏನು ಕಟ್ತಾ ಇದ್ದೀರಿ ಆಫೀಸಿಗೆ, ವಿಲೇಜ್ ಅಕೌಂಟೆಂಟ್ ಕಂದಾಯ ಅಧಿಕಾರಿಗೆ, ಅದೊಂದು ರಿಸೀಟು. ನೆಕ್ಸ್ಟು ಇವರಿಗೆ ಏನು ಕೊಳವೆ ಬಾವಿ ತಗೊಂಡಿಲ್ಲ ಅನ್ನೋದಕ್ಕೆ ಒಂದು ಸ್ವಯಂ ಘೋಷಣಾ ಪತ್ರ, ಒಂದು ಜಾಮೀನು ಬೇಕಾಗುತ್ತೆ. ಅದು ಜಾಮೀನು ಅಂದರೆ ಪಕ್ಕದ ಮನೆಯವ್ರದ್ದು, ಯಾರ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದರೆ ನಿಮಗೆ ಸ್ನೇಹಿತರು ಇರ್ಬೋದು, ನಿಮ್ಮ ಸಂಬಂಧಿಕರು ಇರ್ಬೋದು, ಇದೊಂದು ಇಂಪಾರ್ಟೆಂಟ್ ವಿಷಯ. ಇನ್ನು ಅಪ್ಲಿಕೇಶನ್ ಏನು ಕಾಲ್ಫರ್ ಆಗುತ್ತೆ, ಆ ಡೇಟ್ನು ಸಹ ಯಾವತ್ತು ಅಪ್ಲಿಕೇಶನ್ ಬಿಡ್ತಾ ಇದ್ದಾರೆ ಇದೇ ಚಾನಲಲ್ಲಿ ತಿಳಿಸ್ತೀನಿ. ನಮ್ಮ ಚಾನಲ್ಲಿ ಇದೇ ರೀತಿಯ ನಿಖರ ಸರಿಯಾದ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲೆಲ್ಲ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೋಗಬೇಡಿ. ಹಾಗೆ ವಿಡಿಯೋ ಒಂದು ಲೈಕ್
ಲೈಕ್ ಮಾಡಿ ನಂಗೆ ಮುಂದಿನ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದನ್ನು ಬಿಟ್ಟು ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.